ಲಕ್ಷ್ಮಿ 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 ಲೇ ಲಕ್ಷ್ಮಿ ಲೇ ಏ ಇದು ಗಂಟೆ 7:50 ನಾನು ಆಫೀಸ್ಗೆ ಹೋಗೋದು ಬೇಡವಾ? ಏನ್ ಕಾಫಿ ಮಾಡ್ಕೊಡಕ್ಕಾಗಲ್ವೇನೆ? ಯಾಕೋ ತುಂಬಾ ತಲೆ ನೋವ್ತಿದ್ದೀರಿ, ಇವತ್ತು ನೀವೇ ಮಾಡ್ಕೊಂಡ್ ಬನ್ನಿ. ನಾನಾ? ಯಾಕೆ ಇಷ್ಟು ದಿನ ನೀವು ಮಾಡ್ತಿರ್ಲಿಲ್ವಾ? ಇವತ್ತೇನು ರೀ ಅಮ್ಮ ಬನ್ನಿ ಮುಟ್ ನೋಡಿ. ಅಲ್ಲ ಜ್ವರ ಇದೆ. ಏನಿದು ಸುಡ್ತಾ ಇದ್ದಿಲ್ಲ? ಹೋಗಿ ರೀ ಆಫೀಸ್ಗೆ ಹೋಗ್ತಾ ಗ್ಯಾಸ್ ಸಿಲಿಂಡರ್ ಹೇಳ್ಬಿಟ್ಟು ಹೋಗಿ. ಹಾಗೆ ಬರ್ತಾ ರೇಷನ್ ತಗೊಂಡ್ಬನ್ನಿ ರೀ. ಹಾಗೆ ರೇಷನ್ ಮಿಷಿನ್ ಹಾಕ್ಸ್ಕೊಂಡ್ ಬಂದ್ಬಿಡ್ರಿ. ಬರ್ತಾ ಮಿಕ್ಸಿನ ರಿಪೇರಿ ಕೊಟ್ಟಿದ್ದೆ ತಂದ್ಬಿಡಿ. ಬರ್ತಾ ಹಾಲ್ ನೋಡ್ಕೊ ಹೇಳ್ಬಿಟ್ಟು ಬನ್ನಿ. ಏನ್ ಕೂತಿದ್ದೀರಾ? ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ಬಿಡ್ತೀರಾ. ಹೊಡ್ಕೋಬೇಕಾದ್ ನೀವಲ್ಲ ರೀ, ನಾನು ನಿಮ್ಮನ್ ಕಟ್ಕೊಂಡು ಹೆಣಗಾಡ್ತಿದ್ದೀನಲ್ಲ. ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಇರು ರೀ. ಬನ್ನಿ ಇಲ್ಲಿ. ಬಂದೆ. ಏನ್ರಿ ಅದು? ಇಲ್ಲ, ಕಾಫಿ ಸ್ಟ್ರಾಂಗ್ ಆಗಿರ್ಲ ಲೈಟ್ ಆಗಿರ್ಲ? ಮೀಡಿಯಂ ಆಗಿರ್ಲಿ. ಅಯ್ಯೋ ನಿಜವಾದ ಖುಷಿ ಆಗಿದೆ. ಈರುಳ್ಳಿ ನಿನ್ ಶಾಪ್ ಇಂದ ನನ್ ಗದ್ದು ನಡೆಸ್ಬಿಟ್ಟೆ. ನಿನ್ ಉಪಕಾರ ಯಾವತ್ತೂ ಮರೆಯಲ್ಲ. ನಾಳೆ ಬೇಕು. ಕಾಫಿ ಬೇಕೇನೆ? ಕಾಫಿ ಮಾಡ್ಕೊಡ್ತೀನಿ. ಅಷ್ಟೇ ಅಲ್ವೇ, ಮನೆ ಕಸ ಗುಡಿಸ್ತೀನಿ, ಬಟ್ಟೆ ಒಗಿತೀನಿ, ಪಾತ್ರೆ ತೊಳಿತೀನಿ, ನೀನ್ ಮೈಯೂ ತೊಳಿತೀನಿ. ನೀನ್ ಜ್ವರ ಬಂದಿದೆ ಅಂತ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಇರ್ಲಿ, ನೀನ್ ಗಂಡನ ಕೈಲಿ ಇವೆಲ್ಲ ಮಾಡಿಸ್ತೀನಿ. ಇರ್ಲಿ, ನಿನ್ ಜ್ವರ ಕಮ್ಮಿ ಆಗ್ಲಿ, ಆಮೇಲೆ ನೀನ್ ವಿಚಾರಿಸ್ಕೋತೀನಿ. ಇದಕ್ಕೊಂದು ಸೈನ್ ಮಾಡಿ ಸರ್. ಶಿವರಾಮ, ಯಾಕೆ ಹಿಂಗ್ ಸಪ್ಪಿದೀಯಾ? ಎನಿ ಪ್ರಾಬ್ಲಮ್? ಹೌದು ಸರ್, ನಾನು ಹೆಂಡ್ತೀನಿ ನನಗೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದ್ದಾಳೆ. ಕುತ್ಕೊಳ್ಳಪ್ಪ. ಬೇಡ ಸರ್, ನನ್ನ ಟೈಮೇ ಚೆನ್ನಾಗಿಲ್ಲ. ಮುಂಚೆ ತರ ನಾನು ಹೆಂಡ್ತಿನ ನಾನು ಗದರಕ್ಕಾಗ್ತಿಲ್ಲ, ಹೊಡಿಯಕ್ಕಾಗ್ತಿಲ್ಲ, ಬೈಯಕ್ಕಾಗ್ತಿಲ್ಲ, ಏನು ಮಾಡಕ್ಕಾಗ್ತಿಲ್ಲ ಸರ್. ಅದು ಎಲ್ಲ ರೇಷನ್ ಸರ್. ಮಾತಿದ್ರೆ ತವ್ರ ಮನೆಗೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ. ಮನೆ ಕೆಲಸ ಕೂಡ ನಾನೇ ಮಾಡ್ಬೇಕು. ಸಿಕ್ಕಾಪಟ್ಟೆ ಚೇಂಜ್ ಆಗ್ಬಿಟ್ಟಿದ್ದಾಳೆ ಸರ್. ಯಾಕಪ್ಪ ಹೀಗಾಗೋಯ್ತು? ನನಗೆ ಟೆಕ್ನಿಕ್ ಹೇಳ್ಕೊಟ್ಟ ಗುರು ನೀನು. ಅದು ಥ್ಯಾಂಕ್ಸ್ ಟು ನಮ್ಮನೆಲ್ಲ ಚೇಂಜ್ ಆಗ್ಬಿಟ್ಟಿದ್ಯಪ್ಪ. ಈಗ ಅವಳು ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ತಾಳೆ ಮೂಲೆಯಲ್ಲಿ. ನಾನೇ ಪಾಪ ಹೆಂಗ್ಸು ಎಲ್ಲಿ ಹೋಗ್ತಾಳೆ ಅಂತ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ಬಿಟ್ಟಿದ್ದೀನಿ. ಹೌದು ಸರ್, ನಂಬಕ್ಕೆ ಆಗ್ತಿಲ್ವಲ್ಲ ಸರ್. ಶಿವರಾಮ, ಬೊಂಬಾಟಾಗಿದ್ದವನು ಈಗ ಡಮಾರ್ ಅಂತ ಬಿದ್ದಿಯಲ್ವ ಶಿವರಾಮ? ಏನ್ರಪ್ಪ ಕೆಲಸ ಮಾಡಿದ್ರೆ ಸಾಲ ನಿಂತಿದ್ರಲ್ಲ, ಸ್ಟ್ರೈಕ್ ಏಕ್ ಮಾಡ್ತಿದ್ದೀರೇನು? ಇವತ್ತು ಸಂಬಳದಿನ ಬುದ್ಧಿ. ಅಷ್ಟೇ, ಈ ತಿಂಗಳಿಂದ ಸಂಬಳ ನಾನು ಯಜಮಾನ ಕೊಡ್ತಾರೆ ಅಂತ ಬುದ್ಧಿ. ಯಾರು ಹೇಳಿದ್ದು? ನಾನು ಸಂಪಾದನೆ ಮಾಡೋನು, ನಾನು ಸಂಬಳ ಕೊಡೋನು ನಾನೇ. ಈ ತಿಂಗಳಿಂದ ಬ್ಯಾಂಕಲ್ಲಿ ಹೊಸ ಅಕೌಂಟ್ ಓಪನ್ ಮಾಡಿದ್ದೇನೆ. ನನ್ನ ಸಂಬಳ ಎಲ್ಲ ಇನ್ಮೇಲೆ ಆ ಅಕೌಂಟಿಗೆ ಹೋಗುತ್ತೆ. ಏನ್ ತಪ್ಪ? ಇಲ್ವಲ್ಲ, ಇದು ನಿಮ್ಮ ಮನೆ, ನಿಮ್ ಇಷ್ಟ. ಇಲ್ಲಿರೋರೆಲ್ಲ ನಿಮ್ ಗುಲಾಮರು. ನಿಮ್ ಇಷ್ಟ ಬಂದಾಗ ನೀವ್ ಮಾಡ್ಬೋದು ಅಲ್ವಾ ಚಿಕ್ಕಪ್ಪ? ಎಲ್ಲೋಗ್ತೀಯ? ಮನೆ ಖರ್ಚಿಗೆ, ಮಾವನ ಖರ್ಚಿಗೆ ಸುಮ್ಮನೆ ಕೂತ್ಕೊಂಡು ತಿನ್ನೋರಿಗೂ ಸಂಬಳ ಕೊಡ್ಬೇಕಾ? ಬರೀ ಅವ್ರಾಗ ಸಂಬಳ ತಗೊಂಡೋಗಿ. ಈ ತಿಂಗಳಿಂದ ಎಲ್ರಿಗೂ ಚೆಕ್ಕೆ ಬಡೇರಿ. ಎಲ್ಲರೂ ಸರಿಯಾಗಿ ಕೆಲಸ ಮಾಡಿ. ನೀನಾ? ಏನಯ್ಯ, ನನ್ನ ಮಾತನ್ನ ನಂಬಿಕೆ ಇಲ್ಲ ಅಂತ ಪರೀಕ್ಷೆ ಮಾಡೋ ಮನೆಗೆ ಬಂದ್ಬಿಟ್ಯಾ? 2 ನಿಮಿಷ ಲೇಟ್ ಆಗಿ ಬಂದೆ ನೀನು. ಈಗ ನೋಡಿ ಪುರುಷೋತ್ತಮನ ವೈಭವ. ಈ ಬ್ರೀಫ್ ಕೇಸ್ ತೆಗಿ. ತೆಗಿ. ನೀನ್ ಯಾಕೆ ಹೇಳ್ತೆ ನನ್ನ ಹೆಂಡತಿ ನಾನು ಕರೆದ್ರೆ? ಕರೆದ್ರಾ? ಏನ್ ತಿಂಡಿ ಮಾಡಿದ್ಯಾ? ನೀವ್ ಯಾವಾಗ್ಲೂ ತಿಂತೀರಲ್ಲ ಬ್ರೆಡ್ ಆಮ್ಲೆಟ್, ಅದನ್ನ ಮಾಡಿದ್ದೀನಿ. ಅದೇ ಅದೇ ತಿನ್ನೋಕಾಗತ್ತೆ. ಐ ವಾಂಟ್ ಸಮ್ ಚೇಂಜ್. ಚೇಂಜ್ ಇರ್ಬೇಕಲ್ವನಯ್ಯ? ಬಿಸಿ ಬಿಸಿಯಾಗಿ ಈರುಳ್ಳಿ ದೋಸೆ ಮತ್ತು ಕಾಯಿ ಚಟ್ನಿ ಮಾಡ್ಕೊಂಡ. ಅಲ್ಲ, ಅದನ್ನ ಮಾಡೋಕೆ ಸ್ವಲ್ಪ ಮಾಡ್ತೀನಿ ಮಾಡ್ತೀನಿ. ಹೇಗಿದೆ ಸರ್? ನನ್ನ ಕಣ್ಣಿಗೇನು ಕಾಣ್ತಾನೆ ಇಲ್ವಲ್ಲ ಸರ್? ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮೈಯೆಲ್ಲ ತಣ್ಣಗ ಹೋಗಿದೆ. ಆ ಶಿವರಾಮನ್ ಮುಂದೆ ನನ್ಗೆ ಎಷ್ಟೊಂದು ಅವಮಾನ. ಇರ್ಲಿ ಇರ್ಲಿ, ಮುಂದಿದೆ ಮುದುಕನ ಹಬ್ಬ. ಬಂದೆ. ಕೂಗು
ಎಲ್ಲಿದ್ರಾ? ಎಷ್ಟೊತ್ತೆ ನಾನಿಲ್ಲಿ ಬಡ್ಕೋತಾ ಇದ್ದೀನಿ. ನನ್ನ ಫ್ರೆಂಡ್ಗೆ ಬಿಸಿ ಬಿಸಿಯಾಗಿ ಹಾರ್ಲಿಕ್ಸ್ ಬೇಕು. ಫುಲ್ ಕಂಟ್ರೋಲ್. ಆ ಮನೆ ಹಾಳಂಗೆ ಹಾರ್ಲಿಕ್ಸ್ ಬೇರೆ ಹಾರ್ಲಿಕ್ಸ್. ನಿಜವಾಗಿಯೂ ನೀನ್ ಹೆದರಿ ತಕ್ಕಿ ಬಕ್ಕಿ ನಡೀತಿದ್ಯಾ ಅಂತ ನಂಬಿಟ್ಟಿದ್ರವ ನಿನ್ ಗಂಡ. ಒಪ್ಕೊಡಿ ಚಿಕ್ಕಪ್ಪ. ಉಪ್ಪ ಹಾ ತಂದೆ. ಉಪ್ಪು. ಇನ್ಮೇಲೆ ಈ ಮನೇಲಿ ನಾನ್ ಮಾಡಿಟ್ಟಿದ್ದೆ ಶಾಸನ. ಯಾರು ಬಾರ ಬಿಚ್ಚು ಹಂಗಿಲ್ಲ. ಮುದುರ್ಕೊಂಡು ಬಿದ್ದಿರ್ಬೇಕು ಮೂಲೆಯಲ್ಲಿ. ತಗೊಳ್ಳಿ. ಥ್ಯಾಂಕ್ ಯು. ಅದಕ್ಕೆ ಥ್ಯಾಂಕ್ಸ್. ಚೆನ್ನಾಗಿಲ್ವಾ? ಸಕ್ಕರೆ ಬದಲು ಉಪ್ಪಾಕಿರೋಗಿದೆ. ಹೌದಾ? ಪರವಾಗಿಲ್ಲ ಸರ್. ಏನ್ ಪರವಾಗಿಲ್ಲ. ಇದನ್ನ ಹೀಗೆ ಬಿಟ್ರೆ ಇವತ್ತು ಉಪ್ಪು ಹಾಕಿ ಕೊಟ್ಟಿದ್ದಾಳೆ, ನಾಳೆ ಖಾರ ಹಾಕೊಟ್ರೆ? ಬೇಡ ಬೇಡ ಸರ್. ನಾನು ಹೋದ್ಮೇಲೆ ಬೇಕಾದ್ರೆ ಇಟ್ಕೊಳ್ಳಿ ನಿಮ್ ಕಚೇರಿನಲ್ಲ. ಇದನ್ನೆಲ್ಲ ನೀನ್ ನೋಡ್ಬೇಕಯ್ಯ. ನೋಡ್ತೀನಿ ಸರ್. ಇಲ್ಲಲ್ಲ, ಆಚೆಯಿಂದ ನೋಡ್ತೀನಿ. ಎದರ್ ಪೋಕ್ಲ. ಏನೇ ನನ್ನ ಸ್ನೇಹಿತ ಅಂತ ಹಾರ್ಲಿಕ್ಸ್ ನಲ್ಲಿ ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕಿ ಕೊಡ್ತಿದ್ಯಾ? ನಿನ್ನ ಚಿಕ್ಕಪ್ಪ ಅಂತ ನಾನು ಅವನ ತಲೆ ಮೇಲೆ ಬಿಸಿ ಬಿಸಿ ನೀರು ಹಾಕಿದ್ರೆ ನಿನಗೆ ಹೀಗೆ ಬಿಡಬಾರ್ದು. ಏನಾದ್ರು ಶಿಕ್ಷೆ ಕೊಡ್ಬೇಕು. ನನಗೆ ಅಶು ತೆಗಿ. ಸಾಕ್ಸ್ ತೆಗಿಬೇಡ, ಅಷ್ಟು ಮಾತ್ರ. ಕಾಲು ಬೆರಳ ಹತ್ರ ಆತುರ ಮಾಲಿಶ್ ಮಾಡು. ಮಾಲಿಶ್ ಮಾಲಿಶ್ ಮಾಡು ಅಂದ್ರೆ ಚಪಾತಿ ಹಿಟ್ಟು ಇಸ್ಕೊಂಡು ಇರುತ್ತೀಯಲ್ಲೇ. ಹೋಗಿ ಬಿದ್ದಿರ್ಗಾಯ್ತು. ನಾನು ಎಣ್ಣೆ ಸ್ನಾನ ಮಾಡ್ಬೇಕು. ಎಣ್ಣೆ ನೀನೇ ತಿಕ್ಬೇಕು. ನೋಡ್ದೇನಯ್ಯ, ಈ ಪುರುಷೋತ್ತಮ ಬೀದಿಯಲ್ಲಿ ಮಾತ್ರ ಹುಲಿ ಅಲ್ಲ, ಮನೆಯಲ್ಲಿ ಹುಲಿ ಅಂತ ಸಾರಿ ಸಾರಿ ಹೇಳು. ಫ್ಯಾಂಟಾಸ್ಟಿಕ್. ಸಾರಿ ಸರ್. ನನಗೆ ಬಂದ ಕೋಪಕ್ಕೆ ಆ ಶಿವರಾಮನ ಅಲ್ಲೇ ಸಿಗದ ತೋಟ ಕಟ್ಬಿಡೋಣ ಅನಿಸ್ತಿತ್ತು. ನೀನ್ ಏನೇ ಹೇಳು, ಅವ್ರ ಮುಂದೆ ನನ್ನ ಅಷ್ಟೊಂದು ಅವಮಾನ ಮಾಡಬಾರ್ದಾಗಿತ್ತು. ನನ್ನ ಗಂಡ ತುಂಬಾ ತುಂಬಾ ಬದಲಾಯಿಸ್ಬಿಟ್ಟಿದ್ದ. ನನಗ್ ಗೊತ್ತು ಚಿಕ್ಕಪ್ಪ, ಇದೆಲ್ಲ ಶಿವರಾಮ್ ಹೇಳ್ಕೊಟ್ಟಿರೋ ಗಿರಿಪಾಠ. ನನ್ನ ಗಂಡನ್ನ ಹೊಸ ಅಕೌಂಟ್ ಓಪನ್ ಮಾಡೋ ಸ್ಥಿತಿಗೆ ತಂದ್ಬಿಟ್ಟಲ್ಲ ಅವನು. ನೋಡ್ತಾ ಇರಿ, ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ. ಅವನ ಅಕೌಂಟ್ ನ ಕ್ಲೋಸ್ ಮಾಡಿಸ್ತೀನಿ. ನಿಲ್ಸಿ. ಶಿವರಾಮನ ಹೆಂಡತಿ ಇಷ್ಟೆಲ್ಲ ಪೇಷಂಟ್ ಇಲ್ಲಿಗೆ ಯಾಕೆ ಬಂದ್ಲು? ಯಜಮಾನ್ರೆ ನಾನಲ್ಲಮ್ಮ ನಿನ್ನ ಯಜಮಾನ, ಶಿವರಾಮು. ಅದ್ ನನ್ ಗೊತ್ತು. ನನಗೆ ಏನ್ ಮಾಡ್ಲಿ? ಏನ್ ಕಷ್ಟ ಅಮ್ಮ? ಏನ್ ಹೇಳಿ, ಬರೋ ಸಂಬಳದಲ್ಲಿ ಒಂದು ಬಿಳಿ ಕಾಸು ಮನೆಗ್ ತರಲ್ಲ ಸರ್. ಅಯ್ಯೋ, ಮತ್ತೆ ಮಾಡ್ತಾನೆ? ಎಲ್ಲ ಕುಡಿಯಕ್ ಹಾಕ್ತಾರೆ. ಸ್ವಲ್ಪ ಮನೆಗೆ ತರಲ್ವಾ? ಮಿಕ್ಕಿದ್ದು 1-2 ಪೆಗ್ಗು ಅದನ್ನು ಮನೇಲಿ ತಂದು ಕುಡಿತಾರೆ. ಅಯ್ಯೋ, ಅವ್ರು ಕೇಳೋದು ಅದಲ್ಲಮ್ಮ, ಪೂರ್ತಿ ದುಡ್ಗೋ ಕುಡಿತಾನ ಅಂತ. ಕುಡಿಯೋದಷ್ಟೇ ಅಲ್ಲಮ್ಮ, ಇಸ್ಪಿಟ್ಟು ಆಡ್ತಾರೆ. ಅವ್ರಿಗೆ ಹೊಡೆದು ಬಡ್ದು ಬುದ್ಧಿ ಹೇಳೋಕೆ ಮನೇಲಿ ಹಿರಿಯರು ಯಾರು ಇಲ್ಲ. ಅದಕ್ಕೆ ಅವ್ರು ಆಡಿದ್ದೇ ಆಟ ಆಗೋಯ್ತು. ಕುಡ್ಕೊಂಡ್ ಬಂದು ನನ್ನನ್ನು ಚೆನ್ನಾಗಿ ಹೊಡಿತಾರೆ. ಅವ್ರ ಯಾವ ಸುಖನೂ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ಸರ್. ನನ್ನಿಂದ ಏನವ ಮಾಡಕ್ಕಾಗತ್ತೆ? ಅದನ್ನ ನೀವೇ ಹತೋಟಿಗೆ ತರಬೇಕು ಸರ್. ಅಮ್ಮ, ನೀವು ಒಂದ್ ಹೆಣ್ಣೆ, ನಾನು ಒಂದ್ ಹೆಣ್ಣೆ. ಹಾಳಾಗ್ತೀರ ನಮ್ ಸಂಸಾರನ. ನೀವೇ ಕಾಪಾಡ್ಬೇಕಮ್ಮ, ನೀವೇ ಕಾಪಾಡ್ಬೇಕು. ಕೇಳಿದ್ರ ಆ ಶಿವರಾಮ ಎಂತ ದುರ್ಗತಿಗೆ ಇಳಿದ್ಬಿಟ್ಟಿದ್ದಾನೆ. ಕಾರ್ಡ್ಸ್ ಆಡ್ತಾನಂತೆ, ಬಾರ್ಗ್ ಹೋಗಿ ಕುಡಿತಾನಂತೆ. ನೋಡಿ, ಇನ್ಮೇಲೆ ಸಂಬಳ ಅಂತ ಕೇಳಿ ಕೊಡ್ಬೇಡಿ. ಮತ್ತೆ ಇದರಿಂದ ಚೆಕ್ ಅನ್ನ ನೇರವಾಗಿ ಬ್ರ್ಯಾಂಡಿ ಶಾಪ್ಗೆ ಕಳಿಸ್ತೇನೆ. ಹಾಗಲ್ಲ ರೀ ನಾನು ಹೇಳಿದ್ದು. ಬರೋ ಸಂಬಳ ಎಲ್ಲ ಹೀಗೆ ಹಾಳು ಮಾಡ್ತಿದ್ರೆ ಪಾಪ ಒಂಟಿ ಹೆಣ್ಣು ಏನ್ ಮಾಡ್ತಾನೆ ಹೇಳಿ. ನೋಡಿ, ನಾನು ಹೇಳೋ ಸ್ವಲ್ಪ ಕೇಳಿ. ಇನ್ಮೇಲೆ ಸಂಬಳನ ಲಕ್ಷ್ಮಿ ಕೈಗೆ ಕೊಟ್ಬಿಡಿ. ನಾನು ಅವ್ರಿವ್ರ ಮಾತು ಕೇಳ್ಕೊಂಡು ಯಾವ ಆಕ್ಷನ್ ತಗೊಳ್ಳಲ್ಲ. ಅವನು ಕುಡಿತಾನೆ ಅಂತ ಕಣ್ಣಾರೆ ನೋಡಿದ ಮೇಲೆ ಯೋಚನೆ ಮಾಡ್ತೀನಿ. ಹೇಗೆ? ಫ್ಯಾಂಟಾಸ್ಟಿಕ್. ಏನ್ ಗುರು ಇಷ್ಟಲ್ಲೇ ಹೊಂಟ್ಬಿಟ್ಟೆ? ಇದನ್ನ ಆಫೀಸಲ್ಲಿ ಮಾಡ್ಕೊಂಡು ಕೂತ್ಕೋಬೇಕಾ? ಅದಿರ್ಲಿ ಗುರು, ನಿನ್ನ ಒಂದು ಹೆಲ್ಪ್ ಆಗ್ಬೇಕಾಗಿತ್ತಲ್ಲ. ಏನು? ಏನಿಲ್ಲ, ನಮ್ಮ ಏರಿಯಾದಾಗ ರಾಜ್ಯೋತ್ಸವ ನಡೀತಾ ಇದೆ. ಆ ಫಂಕ್ಷನ್ ನಾಗ ನಾಟಕದ ಪಾತ್ರ ಮಾಡ್ಬೇಕು ಅಂದ್ಬಿಟ್ಟು ನಂಗೆ ಇದು ಕೊಟ್ಟವ್ರೆ. ಒಂದೇ ರಾತ್ರಿ ಇಷ್ಟೆಲ್ಲ ಬಾಯಟ್ ಮಾಡಕ್ ಆಯ್ತದ ಗುರು? ಹೆಂಗಿದ್ರು ನಾಟಕದಾಗ ನೀನ್ ಎತ್ತಿದ ಕೈ ಅಲ್ವಾ, ಅದಕ್ಕೆ ಆ ಪಾರ್ಟ್ ನೀನೇ ಮಾಡ್ಬಿಡ್ರು. ನೋಡಪ್ಪ, ಈಗ ನಾನು ಇರೋ ಪರಿಸ್ಥಿತಿಲಿ ನಾಟಕ ಮಾಡಕ್ ನನ್ನ ಮನಸ್ಸು ಒಪ್ಪಲ್ಲ. ಬಿಟ್ಟೆ ಗುರು ಹಂಗನ್ಬಿಟ್ರೆ ಹೆಂಗೆ ಗುರು? ಅಲ್ಲ, ನಾಟಕದಲ್ಲಿ ಪಾರ್ಟ್ ಮಾಡ್ಬಿಟ್ರೆ ಮೂಡ್ ಬಂದ್ಬಿಡ್ತದೆ. ಅದು ಅಲ್ಲದೆ ನನ್ ಪ್ರಿಸ್ಟೀಜ್ ಪ್ರಶ್ನೆ ಅಲ್ವಾ? ಏನಿಲ್ಲ ಗುರು, ಐನಾತಿ ಪಾರ್ಟ್ ನೀ ತಂದ ಕಾಣಿಕೆಯಲ್ಲಿ ಆ ವಿಷ್ಣುವರ್ಧನ್ ಕುಡುಕಲು ಪಾರ್ಟ್ ಮಾಡಿಲ್ವಾ? ಅದು ಅಲ್ಲದೆ ನೀನ್ ಯಾವ ಹೀರೋಗಿಂತ ಏನ್ ಕಮ್ಮಿ ಇಲ್ಲ ಅಂತ ತೋರ್ಸ್ಕೊಳಕ್ಕೆ ಇದೇ ಒಂದ್ ಚಾನ್ಸ್ ಅಲ್ವಾ? ಏನಿಲ್ಲ, ಸುಮ್ನೆ ಸ್ಟೇಜ್ ಮೇಲೆ ಬಂದ್ರೆ ಸಾಕು, ಒಂದ್ ಲುಕ್ ಅಮಿತಾಬ್ ಔಟ್ ಆಗಂತೀಯ? ಅದ್ರ ಕೊಡು. ಅಲ್ವಾ ಗುರು? ಮನೆಗೆ ಹೋಯ್ತಿದ್ದಾಗ ನೀನ್ ನೆಂಟಿ ಕರೆದ್ಬಿಟ್ಟು 4-5 ಸಲ ಮಾಡ್ಬಿಡುಗ್ರು. ರಿಹರ್ಸಲ್ನ
ಆಮ್ಯಾಗ ನೋಡುಗುರು ನಿನ್ ಗತಿ ಏನು ಅಂತ ಏನಾಗುತ್ತೆ? ಏನು ಇಲ್ಲ ಸ್ಟೇಜ್ ಮೇಲೆ ನಂಗೆ ಊನರ್ದಾಗ ಮುಚ್ಚಿಬಿಡಕ್ಕಿಲ್ವಾ ಜೋನ್ ರಂಗ ಧೂಳೆ ಬಿಡಿಸ್ಬಿಡ್ತೀನಿ. ಬೇಡ ಗುರು ಜನಕ್ಕೆ ತೊಂದರೆ ಆಗೋಯ್ತದೆ ಆಕ್ಟಿಂಗ್ ಹಂಗಾರ ಸರಿ ನಿಜವಾದ ಕುಡುಕನ್ ತಲೆ ಮೇಲೆ ಹೊಡೆದಾಗ ಯಾಕೆ ಮಾಡ್ತೀನಿ ಓಕೆನಾ? ಲಕ್ಷ್ಮಿ ಲಕ್ಷ್ಮಿ ಕುಡ್ಕೊಂಡ್ ಬಂದ್ರ ಯಾಕೆ ಕುಡಿದ್ರಿ? ಯಾಕೆ ನಾ ಕುಣಿತೀನಿ ಡ್ಯಾನ್ಸ್ ಮಾಡ್ತೀನಿ ಇಷ್ಟ ಆಡ್ತೀನಿ ನೀನ್ ಯಾವಾಗ ಕೇಳಕ್ಕೆ ಈ ರೀತಿ ನಿಮ್ ಸಂಪಾದನೆಲ್ಲ ಕೊಡ್ತಕ್ಕೆ ಇಸ್ಪಿಟ್ಗೆ ಅಂತ ಹಾಳು ಮಾಡಿದ್ರೆ ನಾನು ಹೇಗ್ರಿ ಸಂಸಾರ ಮಾಡ್ಲಿ? ನೀನು ಸಂಸಾರ ಮಾಡೋ ಸತ್ತು ಸುಳ್ಳು ಹೋಗ ನನಗೇನೆ ನಿಮ್ಮಂತ ಕುಡ್ಕೊಂಡ್ ಜೊತೆ ಸಂಸಾರ ಮಾಡಕ್ ನಾನ್ ಸಿದ್ಧವಾಗಿಲ್ಲ. ನಾನಂತ ಅವ್ರ ಮನೆಗೆ ಹೊಟ್ಟು ಹೋಗ್ತೀನಿ. ಎಲ್ಲಿ ಹೋಗ್ತಾ ಇದೆಯಾ? ನಾನ್ ತವ್ರ ಮನೆಗೆ ಹೊಟ್ಟು ಹೋಗ್ತಾ ಇದ್ದೀನಿ. ಇಷ್ಟೊಂದು ಮಾಡಿದ್ರೆ ನಾಟಕ ಕಡೆ ನಾನು ಒಂದು ನಾಟಕ ಇದೆ ಅದ್ರ ಬೊಂಬಾಟಾಗಿ ಆಕ್ಟ್ ಮಾಡ್ತೀನಿ ಅಂತ ಸವಾಲಾಗಿ ಬಂದಿದ್ದೀನಿ. ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದರಷ್ಟು ನೀನು ನೋಡು ಇದು ನಿಜವಾದ ಅಮ್ಮಲ್ಲ ಕಡೆ ತಮ್ಸಪ್ಪ ನೋಡಿಲಿ ಕುಡಿದು ನೋಡ್ಬೇಕ ನೀನು ನನಗೂ ಓ ಕುಡಿ ಆಗಿದ್ರೆ ಆಕ್ಟಿಂಗ್. ಮೈ ಡಿಯರ್ ಗಂಧ, ನೀವು ನಾಟಕದಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ, ಆದ್ರೆ ನಾನು ನಿಜ ಜೀವನದಲ್ಲೇ ಆಕ್ಟ್ ಮಾಡ್ತಾ ಇದ್ದೀನಿ. ಏನ್ರಯ್ಯ ಎಲ್ಲ ಸಂಬಳ ತಗೊಂಡ್ರ? ಇವತ್ತು 1ನೇ ತಾರೀಕು ಕಣ್ರಯ್ಯ. ಇವತ್ತು ಯಾಕೆ ಮಗ ಮುಗಿಸ್ಕೊಂಡಿದ್ದೀರಾ? ಇಂಥ ಪರಿಸ್ಥಿತಿಲು ನಾನೇ ನಗ್ತಾ ಇದ್ದೀನಿ, ಸ್ವಲ್ಪ ನಗ್ರಯ್ಯ. ಈ ಪ್ರಪಂಚದಲ್ಲಿ ಯಾವ ಶಾಶ್ವತ, ಯಾವಾಗ ಎಲ್ಲಿ ಏನ್ ನಡೀತಿದೆ ಅಂತ ನೋ ಬಡಿ ಟೆಲಿಂಗ್ಸ್. ಏನು ತತ್ತುಗಳು ಬಾಯಿಂದ ಉಕ್ಕಿ ಬರ್ತಾ ಇದೆ? ಎಲ್ಲ ಮಿಲ್ಲಿ ಎಫೆಕ್ಟ್. ಹೋಗಿ ರಿಜಿಸ್ಟರ್ ತಗೊಂಬ. ವೈ ಉಪ್ಪಿನಕಾಯಿ ಹಾಕೊಂಡು ಲೆಕ್ಕಕ್ಕೆ ಇಡಿಯಟ್. ವೈ ಅಂತೆ ವೈ. ರಿಜಿಸ್ಟರ್ ಹಾಕೋ ಕೇಳ್ತಾರೆ, ಸೈನ್ ಮಾಡಿ ಸಂಬಳ ತಗೊಳಕ್ಕೆ. ಟೈಮ್ ಆಯ್ತು, ಹೋಗಿ ತಗೊಂಬ. ಎಲ್ಲ ರೆಡಿ ಆಗಿದೆ. ಆ ಬಾಲ್ ಡೆಡ್ ಹತ್ರ ಸೈನ್ ಹಾಕಿ ಬನ್ನಿ. ಏನ್ ಜನಾರ್ದನ್ ಸಾಹೇಬ್ರು ಈ ಸಲ ನನ್ನ ಸಂಬಳದಲ್ಲಿ ಕಟಿಂಗ್ ಇಟಿಂಗ್ ಏನ್ ಹೇಳ್ತಾನೆ? ಸೊಳ್ಳೆ ಸೊಳ್ಳೆ ಸರ್ ಇದೇನ್ ಸರ್ ಇದು? ನನ್ನ ಹೆಸರಲ್ಲಿ ಯಾವ ಲಕ್ಷ್ಮಿ ಅಂತ ಸೈನ್ ಮಾಡಿ ಸಂಬಳ ತಗೊಂಡಿದ್ದಾರೆ. ಒಂದ್ ವೇಳೆ ಎಂ ಡಿ ನನ್ನ ಮೇಲೆ ಕೋಪ ಬಂದು ನನ್ನ ಸೀಟ್ ಹೊರದಾಕ್ಬಿಟ್ಟು ಬೇರೆ ಯಾರು ಅಪಾಯಿಂಟ್ ಮಾಡಿದಾರ? ಸಮಾಧಾನ ಮಾಡ್ಕೋ ಶಿವರಾಮು. ಸ್ವಲ್ಪ ಹೊತ್ತಿನ ಮುಂಚೆ ಬಂದು ಸೈನ್ ಮಾಡಿ ನಿನ್ ಸಂಬಳ ತಗೊಳೋದು ನಿನ್ ಹೆಂಡತಿ ಲಕ್ಷ್ಮಿ. ನನ್ನ ಹೆಂಡ್ತಿನ ಅವಳ ಹೇಗೆ ಸರ್ ತಗೋತಾಳೆ? ಸರ್ ಯಾರನ್ನ ಕೇಳಿ ಸಂಬಳ ಅವ್ರ ಕೈ ಕೊಟ್ರಿ ನೀವು? ನನ್ನನ್ನು ಕೇಳಿ ಕೊಟ್ಟಿದ್ದು ಏನ್ ಇವಾಗ? ಸರ್ ಪ್ರತಿ ತಿಂಗಳು ನಾನೇ ತಾನೇ ಸರ್ ಸಂಬಳ ಮನೆಗೆ ತಗೊಂಡೋಗ್ತಿದ್ದು. ಕೊಡುವ ಸಂಬಳ ನೇರ ಮನೆಗೆ ತಗೊಂಡೋಗಿ ನೆಮ್ಮದಿಯಿಂದ ನ್ಯಾಯವಾಗಿ ಸಂಸಾರ ಮಾಡಿದ್ರೆ ಬೇರೆ ಮಾತು. ಸಂಬಳನೆಲ್ಲ ಕುಡಿಯೋದಕ್ಕೆ ಜೂಜಾಟಕ್ಕೆ ಖರ್ಚು ಮಾಡಿದ್ರೆ ನೋಡಿದ್ಯಾ? ಇನ್ನೂ ನೀನ್ ಸ್ಟಡಿ ಆಗಿಲ್ಲ. ಆಫೀಸಿಗೆ ಬರುವಾಗಲೂ ಏರ್ಸ್ಕೊಂಡ್ ಬಂದಿದ್ಯಾ. ಮೊದ್ಲು ಈ ಕುಡಿಯೋದು ಇಸ್ಪೀಟ್ ಆಡೋದು ಬಿಟ್ಬಿಡು. ನಿಮ್ದು ಎಷ್ಟಾಯ್ತು? 500 ರೂಪಾಯಿ. ನಮಸ್ಕಾರ. ಸ್ವಲ್ಪ ಇರಿ. ನಮಸ್ಕಾರ. ನೆಕ್ಸ್ಟ್ ನಿಮ್ದೆಷ್ಟು? 100 ರೂಪಾಯಿ. ಬರೀ 100 ರೂಪಾಯಿನಾ? ಹೌದಮ್ಮ. ಹಾಗೆ ಸ್ವಲ್ಪ ನೀರು ಕಮ್ಮಿ ಹಾಕಿ. ಬರ್ತೀವಿ. ಸ್ವಲ್ಪ ಇರಿ. ನೆಕ್ಸ್ಟ್. ನಮಸ್ಕಾರಮ್ಮ. ಆಫೀಸಿಗೆ ಬಂದ ನನ್ನ ಸಂಬಳ ಎಲ್ಲ ನೀನೇ ತಗೊಂಡು ನಾನು ಮರ್ಯಾದೆ ಹಾಳು ಮಾಡಿದ್ದೇನೆ ನಿನ್ನ. ನಿಮ್ ಪೆಟ್ರೋಲ್ ಖರ್ಚಿಗೆ 200 ರೂಪಾಯಿ, ಜೀಪ್ ಖರ್ಚಿಗೆ 50 ರೂಪಾಯಿ ತಗೊಳ್ಳಿ. ತಗೊಳ್ರಿ. ಏನ್ ಸುಮ್ಮನೆ ನಿಂತಿದ್ದೀರಾ? ಇದನ್ ತೆಗೆದು ಒಳಗಿರಿ. ರಂಗ, ನೀನ್ ಇಲ್ಲಿವರೆಗೂ ನನ್ಗೆ ತುಂಬಾ ಸಹಾಯ ಮಾಡಿದ್ಯಾ. ಈಗ ಇನ್ನೊಂದು ಸಹಾಯ ಮಾಡ್ಬೇಕು. ಏನ್ ಹೇಳ್ರವ? ಹೇಗಾದ್ರೂ ಮಾಡಿ ಲಕ್ಷ್ಮಿಗೆ ಈ ಲೆಟರ್ ತಲುಪಿಸ್ಬೇಕು. ಯಾರಿಗೂ ಗೊತ್ತಾಗ್ಬಾರ್ದು. ಹುಷಾರಾಗಿ ಹೋಗು. ಇದು ನಿನಗೆ. ಯಾರಿಗೂ ಹೇಳಕ್ಕಿಲ್ಲ ಕಣ್ರವ. ಭುವನೇಶ್ವರಿ, ಏನಮ್ಮ ಇದೆಲ್ಲ? ನೋಡ್ತಾ ಇರಿ ಮುಂದೇನಾಗುತ್ತೆ ಅಂತ. ಅಮ್ಮ ಅವ್ರೈ, ಅಮ್ಮ ಅವ್ರೈ. ಯಾರು? ಓ ಸಾರು. ನೀನ? ಏನ್ ಸರ್ ಇದು ನಿಮ್ಮ ಅವತಾರ? ಇದು ಇದು ಅಚ್ಚರಿ ಏನ್ ಅಮೌಂಟ್ ಕೇಳ್ತಾ ಇದೀಯಾ? ಇವತ್ತು ನನ್ನ ಡೆತ್ ಡೇ. ಅದೇ ಸರ್ ಹುಟ್ಟದಬ್ಬ. ಓಹೋ ವಸೂಲಿಗೆ ಬಂದ? ಅಯ್ಯ ನನಗೆ ಪಾಕೆಟ್ ಮನಿ ಪ್ರಾಬ್ಲಮ್, ಇದ್ರಲ್ಲಿ ನೀನ್ ಬೇರೆ. ಅಂದ್ರೆ ನಿಮ್ದು ಮನೇಲಿ ಏನ್ ನಡೆಯಲ್ವಾ? ಎಲ್ಲ ಹೋಮ್ ಮಿನಿಸ್ಟರ್ದೇನಾ? ಅಲ್ಲಿ ಮಾತ್ರ ಹೀರೋ, ಮನೇಲಿ ಬರೀ ಝೀರೋ. ಸುಮ್ಮನೆ ತಮಾಷೆ ಮಾಡಿದೆ ಸರ್. ಅದು ಸರಿ, ಅಮ್ಮ ಎಲ್ಲಿ ಸರ್? ಅವಳಿಗೆ ಇತ್ತೀಚೆಗೆ ಭಕ್ತಿ ಜಾಸ್ತಿ ಹೋಗಿದೆ, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಓ ಏನ್ ಸರ್ ವಾಸನೆ ಬರ್ತಾ ಇದೆ? ಒಲೆ ಮೇಲೆ ಇಟ್ಟಿದ್ದೀರಾ? ಅಯ್ಯೋ ಬೆಳೆನ ಒಲೆ ಮೇಲೆ ಇಟ್ಟಿದ್ನಲ್ಲಪ್ಪ. ಗೃಹಿಣಿ ಇದರಲ್ಲಿ ಇಟ್ಬಿಟ್ರೆ ಅವ್ರ ಕೈ ಸಿಕ್ಕೇ ಸಿಗತ್ತೆ. ಬರ್ತೀನಿ ಸರ್.
ಲಕ್ಷ್ಮಿ, ನೀನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ನಾ ಇನ್ನು ಬಂದ್ಬಿಟ್ಟೆ. ರಂಗ ಸಿಗ್ಲಿಲ್ವಾ? ಇಲ್ಲಲ್ಲ. ಈಗ ತಾನೇ ನಮ್ಮ ಮುಂದಿನ ಟೆಕ್ನಿಕ್ ಬಗ್ಗೆ ಡೀಟೇಲ್ ಆಗಿ ಬರ್ದೆ ನಿಮ್ ಮನೆ ಕೊಟ್ಟು ಕಳಿಸ್ತೆ. ಹೌದಾ? ಸರಿ ಬಿಡು, ಬಾ ಕೂತ್ಕೋ. ನಾಳೆ ಬೆಳಗಿನ ಜಾವ ಯಾರಿಗೂ ಗೊತ್ತಾಗದಾಗೆ ನಂದಿಗೆ ಹೋಗ್ಬಿಡು. ಅಲ್ಲಿ ನಮ್ಮ ಯಜಮಾನ್ರ ಗೆಸ್ಟ್ ಹೌಸ್ ಇದೆ. 4 ದಿನ ಹಾಯಾಗಿದ್ಬಿಟ್ಟು ಆಮೇಲೆ ಬಾ. ನೀನೇನು ಹೆದರ್ಕೋಬೇಡ. ಈ ದುಡ್ಡು ನಿನ್ ಖರ್ಚಿಗೆ. ಇದೆಂತ ಟೆಕ್ನಿಕ್? ಮನೆ ಬಿಟ್ಟು ಓಡ್ ಹೋಗೋ ಟೆಕ್ನಿಕ್. 4 ದಿವಸ ನಿನ್ ಮನೇಲಿ ಇಲ್ಲ ಅಂತ ನಿನ್ ಗಂಡ ಕೂಗಾಡ್ತಾನೆ, ಹಾರಾಡ್ತಾನೆ, ಕಿರ್ಚಾಡ್ತಾನೆ. ಎಲ್ಲೇ ಹೋಗಿದ್ದೆ ಅಂತ ಕೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದೆ ಅಂತ ಹೇಳು. ಆತ್ಮಹತ್ಯೆನಾ? ಹೌದು. ಯಾವುದೇ ಗಂಡ ಆಗ್ಲಿ ತನ್ನ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಅಂದ್ರೆ ಸಹಿಸೋದಿಲ್ಲ. ಅದೇ ಗಂಡಸರಿಗೆ ಆ ವೀಕ್ನೆಸ್ ಪಾಶುಪತಾಸ್ತ್ರ, ಹೆಂಗಸರಾದ ನಮ್ಗೆ ಬ್ರಹ್ಮಾಸ್ತ್ರ. ಅಯ್ಯೋ, ಅವ್ರೀಗಾದ್ರೆ ತುಂಬಾ ಮೆತ್ಕ ಹೋಗಿದ್ದಾರೆ. ಆ ಸ್ಥಿತಿಲಿ ಈ ಟೆಕ್ನಿಕ್ ಬೇಕಾ? ಅಯ್ಯೋ ಮಂಕೆ ಮಂಕೆ, ನಿನ್ ಗಂಡ ಇನ್ನೂ ಪೂರ್ತಿ ಬದಲಾಗಿಲ್ಲ ಕಣೆ. ತಾನು ಗಂಡಸು ಅನ್ನೋ ಗರ್ವ ಇನ್ನೂ ಉಳಿದಿದೆ. ಅದು ಸಂಪೂರ್ಣವಾಗಿ ನಾಶ ಆಗೋವರೆಗೂ ಅವನ್ ನಿನ್ ದಾರಿಗೆ ಬರೋಲ್ಲ. ಇಲ್ದೆ ಇದ್ರೆ ಇಷ್ಟು ದಿವಸ ನಾವು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ನೀವೇಳಿ ಟೆಕ್ನಿಕ್ ಎಲ್ಲ ಫಾಲೋ ಮಾಡ್ದೆ, ಆದ್ರೆ ಈ ಟೆಕ್ನಿಕ್ ನಮ್ಗೆ ಯಾಕೋ ಭಯ ಆಗ್ತಿದೆ. ಯಾಕೆ ಭಯ ಪಟ್ಕೋತೀಯ? ನಾನಿಲ್ವಾ? ಬಂದ್ಮೇಲೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದೇರಿ. ನಿಮ್ಮನ್ ಬಿಟ್ಟು ಸಾಯೋಕ್ ಮನಸ್ಸು ಕೇಳಲಿಲ್ಲ, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ ಅಂತ ಒಂದ್ ಚಿಕ್ಕ ನಾಟಕ ಆಡು. ಏನೋ ದುಡ್ಡು ನಡಿ ಹೋಗು. ಅಯ್ಯೋ, ನುಗ್ಗೆಕಾಯಿ ಸಾಂಬಾರ್ ಬೇರೆ ಮಾಡು ಅಂತ ಹೇಳ್ಬಿಟ್ಟು ಇದ್ದಾಳಲ್ಲಪ್ಪ. ಏನಪ್ಪ ಮಾಡೋದು? ಅಡಿಗೆ ಮಾಡೋ ವಿಧಾನ ಗೃಹಿಣಿ. ಇದನ್ನ ನೋಡ್ಕೊಂಡು ನಾನು ಅಡಿಗೆ ಮಾಡಿದ್ರೆ ಅದು ನುಗ್ಗೆಕಾಯಿ ಸಾಂಬಾರ್ ಆಗಲ್ಲ, ಬೇವಿನಕಾಯಿ ಸಾಂಬಾರ್ ಆಗುತ್ತೆ. ನಾಯಿ ಕೂಡ ಮೂಸ್ ನೋಡಲ್ಲ. ಇದು ಯಾವ ಗ್ರಾಚಾರನಪ್ಪ? ಒಂದು ಕೆಲಸ ಮಾಡೋಣ, ಅವಳು ಬರೋದೊಳಗೆ ಇದನ್ನೆಲ್ಲ ತಿನ್ಬಿಟ್ಟು ಕಾಲ್ ಚಾಚ್ಕೊಂಡು ಮಲ್ಬಿಡೋಣ. ಶಿವರಾಮ, ಉಲ್ಟಾ ಬೇರೆ ಬರ್ತಾ ಇದ್ದಾನಲ್ಲಪ್ಪ. ಟೆಕ್ನಿಕ್ ಟೆಕ್ನಿಕ್ ಅಂತ ಏನಪ್ಪ ಮಾಡ್ತಾ ಇದೀಯಾ? ತರಕಾರಿ ಹಚ್ತಾ ಇದೀಯಾ? ಗುಡ್ ಗುಡ್ ಗುಡ್. ಕುಡ್ದಿಲ್ಲ. ನಿನ್ ಸಂಬಳ ನಿನ್ ಕೈಗೆ ಬರೋದು ನಿಲ್ಸ್ದಾಗ್ನಿಂದ ಎಷ್ಟು ಬದಲಾಗ್ಬಿಟ್ಟಿದ್ಯಾ ನೀನು. ನಿನ್ನ ಹೆಂಡತಿ ಎಷ್ಟು ಸಂತೋಷವಾಗಿರ್ಬೇಕು ಇವಾಗ. ಬೇಜಾರ್ ಮಾಡ್ಕೋಬೇಡಪ್ಪ, ಕೂತ್ಕೋ ಕೂತ್ಕೋ. ಎಲ್ಲ ನೀನ್ ಒಳ್ಳೇದಕ್ಕೇನೆ. ನಮ್ಮನೇಲೂ ಪೂರ್ತಿ ಬದಲಾಗ್ಬಿಟ್ಟಿದೆ. 90% ಸರೆಂಡರ್ ಆಗಿಬಿಟ್ಟಿದ್ದಾರೆ. 10% ಬಾಕಿ ಇದೆ ಅಷ್ಟೇ. ಅದಕ್ಕೆ ಕೊನೆಯದಾಗಿ ನಿನ್ನ ಹತ್ರ ಒಂದು ಟೆಕ್ನಿಕ್ ಹೋಗೋಣ ಅಂತ ಬಂದೆ. ಕುಕ್ಕರ್ ಇಟ್ಟಿದ್ಯಾ? ನಾಚ್ಕೋಬೇಡಪ್ಪ, ಹೋಗಿ ಆಫ್ ಮಾಡಿಟ್ ಬಾ, ಇಲ್ಲಾಂದ್ರೆ ಬರ್ಸ್ಟ್ ಆಗ್ಬಿಡುತ್ತೆ. ಅದನ್ನ ಓದ್ತೀರಿ ಬಂದೆ. ಶ್ರೀಣಿ ಪರವಾಗಿಲ್ಲ, ಇದನ್ನ ನೋಡಿ ಅಡಿಗೆ ಮಾಡೋದು ಕಲಿತಾ ಇದ್ದಾನೆ. ಏನಿದು? ನೆತ್ತಿ ಮೇಲೆ ಹೊಡೆಯುವಂತ ಪ್ಲಾನ್, ನಿಗೂಢ ರಹಸ್ಯ, ಮನೆ ಬಿಟ್ಟು ಓಡೋಗುವ ಟೆಕ್ನಿಕ್. ಇವತ್ತು ರಾತ್ರಿ ಯಾರಿಗೂ ಗೊತ್ತಿಲ್ಲದ ಹಾಗೆ ನಂದಿ ಹೋಗಿ ಅಲ್ಲಿರುವ ಹನಿಮೂನ್ ಗೆಸ್ಟ್ ಹೌಸ್ ನಲ್ಲಿ 4 ದಿವಸ ತಂಗಿರು. ನಾನು ಟ್ರಂಕ್ ಕಾಲ್ ಮಾಡಿ ಮಾತಾಡ್ತೀನಿ. 4 ದಿನ ಬಿಟ್ಟು ಬಂದಾಗ ಆತ್ಮಹತ್ಯೆ ಮಾಡ್ಕೊಳ್ಳಕ್ ಹೋಗಿದ್ದೆ, ಆದ್ರೆ ಮನಸ್ಸು ಕೇಳಲಿಲ್ಲ, ಅದಕ್ಕೆ ಹಿಂದಿರುಗಿ ಬಂದ್ಬಿಟ್ಟೆ ಅಂತ ಹೇಳಿದ್ರೆ ಯದ್ವಾ ತದ್ವಾ ಭಯ ಪಟ್ಕೋತಾರೆ. ಆತ್ಮಹತ್ಯೆ ಪೊಲೀಸ್ ಕೇಸ್ ಆಗಿ ಅರೆಸ್ಟ್ ಮಾಡಿದ್ರೆ ಜೈಲಿನ ಕಂಬಿ ಎಣಿಸ್ಬೇಕಾಗತ್ತಲ್ಲ ಅಂತ ಹೆದರಿ ಸಂಪೂರ್ಣವಾಗಿ ಸರೆಂಡರ್ ಆಗ್ತಾರೆ. ಶಿವರಾಮ ಪಾಪ ವೈದ್ಯ ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ನಾನು ಬರ್ತೀನಿ ಅಂತ ಗೊತ್ತಿತ್ತು, ಪ್ಲಾನೇ ಬರ್ದಿಟ್ಬಿಟ್ಟಿದ್ದಾನೆ. ತುಂಬಾ ಒಳ್ಳೆಯವನು, ಆದ್ರೆ ಮಾತಾಡೋದು ರೆಡಿ ಇಲ್ಲ. ಶಿವರಾಮ ಸಿಕ್ತು ಕಣಯ್ಯ, ಥ್ಯಾಂಕ್ಸ್. ಭುವನೇಶ್ವರಿ, ಪುರುಷೋತ್ತಮ ಕಾಣಿಸ್ತಾ ಇಲ್ಲಮ್ಮ. ಕಾಣಿಸ್ತಾ ಇಲ್ಲ ಅಂತ ಹೇಳಕ್ ಅವ್ರೇನ್ ಹೇಳಿ ಮಗುನ ಬಾತ್ರೂಮ್ ಹೋಗಿ ಅಲ್ಲೇ ನಿದ್ದೆ ಬಂದು ಮಲ್ಕೊಂಡಿರ್ಬೇಕು ನೋಡಿ ಚಿಕ್ಕಪ್ಪ. ಇಲ್ಲಮ್ಮ, ಅವನಿಗಿಟ್ಟಿದ ಕಾಫಿ ಅಲ್ಲೇ ಇದೆ.
ಮನೆಯಲ್ಲಿ ಹೊರತು ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೂ ಹೋಗಿರ್ಬೋದು. ಹೌದಾ? ರಾತ್ರಿ ಮಲಗಿದ್ದವರು ಬೆಳಿಗ್ಗೆ ಇಲ್ಲ ಅಂದ್ರೆ ಅಷ್ಟ್ರಲ್ಲಿ ಯಾವ ರಂಬೆ ಬಂದು ಇವ್ರನ್ನ ಮಾಯ ಮಾಡಿ ಎತ್ಕೊಂಡು ಹೋಗಿರೋಕ್ ಸಾಧ್ಯ? ಸರ್, 10 ಗಂಟೆ ಆಯ್ತಲ್ಲ ಸರ್? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. 9 ಗಂಟೆ ಹೊಡೆಯೋದೇ ತಡ. ನಮ್ ಎಂ ಡಿ ಕಾಲು ಆಫೀಸಲ್ಲಿ ಇರ್ತಿತ್ತು. ಇವತ್ತು 10 ಪತ್ತೆ ಇಲ್ವಲ್ಲ? ಲೋ ಶ್ರೀನಿವಾಸ, ಮನೆಗೆ ಫೋನ್ ಮಾಡಿದೀನೋ? ಸರ್, ಮಾಡಿದ್ದೆ ಸರ್. ಯಾರು ಫೋನ್ ಎತ್ತಾನೇ ಇಲ್ಲ. ಏನು? ಯಾರು ಎತ್ತಾ ಇಲ್ವಾ? ಯಾರಮ್ಮ? ನನ್ ಗಂಡ ನಿಮ್ಗೆಲ್ಲಿ? ನಿನಗೂ ಬರ್ಲಿಲ್ವಲ್ಲಮ್ಮ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಆ ಐಡಿಯಾ ನನಗೆ ಗೊತ್ತಿಲ್ವಾ? ಹೊರಗಡೆ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು. ಬಿ ಕೇರ್ಫುಲ್. ಸರಿಮ್ಮ, ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಎಂಟಿ ಕಾಣಿಸ್ತಾ ಇಲ್ಲ. ಏನು ನನ್ನ ಹೆಂಡತಿ ಕಾಣಿಸ್ತಾ ಇಲ್ವೇ? ಮೀನಾಕ್ಷಿ, ಆ ಭಾಸ್ಕರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅನುಮಾನ ಬಂತು, ಓಡೋಗ್ಬಿಟ್ಟೇನೆ. ನಿನ್ನಂತಲೇ ನನ್ನಂಟಿ ಕಾಣಿಸ್ತಾ ಇಲ್ಲ. ಇವ್ರ ಗಂಡ ಕಾಣ್ತಾ ಇಲ್ಲ, ಶಿವರಾಮನ್ ಹೆಂಡತಿ ಕಾಣ್ತಾ ಇಲ್ಲ. ಒಂದಕ್ಕೊಂದು ಲಿಂಕ್ ಮಾಡಿ ನೋಡಿದ್ರೆ ಏನೋ ಹೊಸ ಕತೆ ಹೇಳ್ತಾ ಇದ್ದೀರಾ? ಶಿವರಾಮು, ನಿನ್ ಹೆಂಡತಿ ನಮ್ಮ ಬಾಸು ನಂದಿಲ್ ಕಲ್ತನಲ್ಲಿ ಮದುವೆ ಮಾಡ್ಕೊಳ್ಬೇಕಂತ ಪ್ಲಾನ್ ಮಾಡ್ತಾರೆ. ಬೇಕಾದ್ರೆ ಲೆಟರ್ ನೋಡು. ಲಕ್ಷ್ಮಿ, ಮನೆ ಹಾಡಿ ನನ್ ಟೆಕ್ನಿಕ್ ನನಗೆ ತಿರ್ಗಿಸ್ಬಿಟ್ಯಾ? ನಾನೆಲ್ಲ ಸುಮ್ಮನೆ ಬಿಡಲ್ಲ. ಉಲ್ಟಾಗು, ನಿನ್ ಗುರುಗೆ ನಾಮ ಹಾಕಿ ಅವನಂತೆ ಅಪ್ಪಾಯಿಸ್ಕೊಂಡು ಹೋಗ್ತೀಯಾ? ನಾನೇನು ಸುಮ್ಮನೆ ಬಿಡೋದಿಲ್ಲ. ನಿನ್ನ ಬುಲ್ ತರ ಮಾಡ್ಬಿಡ್ತೀನಿ. ಔಸ್ಕಳೆ ಯಾರವ್ರು? ನಮ್ ಶಿವರಾಮ್ ಸರ್ ವೈಪು. ಅಯ್ಯಪ್ಪ, ಯಾರದು? ಯಾರು ನೀನು ಬಾಲಕಿ? ಎಲ್ಲಿಂದ ಬಂದೆ? ಯಾತಕ್ಕಾಗಿ ಬಂದೆ? ಯಾರು? ನಾನು ಈ ಅತಿಥಿಗೃಹದ ಕಾವಲುಗಾರ. ಅಯ್ಯಪ್ಪ, ಅಷ್ಟೇನಾ? ನೀವು ಲಕ್ಷ್ಮಿ ತಾನೇ? ಬೆಂಗಳೂರಿನಿಂದ ಬಂದಿದ್ದೀರಿ ತಾನೇ? ಹೌದು. ನಿನ್ನೆ ಭುವನೇಶ್ವರಿ ಚಿಕ್ಕಪ್ಪನವರು ದೂರವಾಣಿಯ ಮುಖಾಂತರ ನಿಮ್ಮ ಬರುವಿಕೆಯನ್ನು ತಿಳಿಸಿದ್ದಾರೆ. ಸ್ವಾಗತ, ಸುಸ್ವಾಗತ. ಇದರೊಳಗೆ ಪ್ರವೇಶ ಮಾಡಬೇಡಿ. ಈ ಕೊಠಡಿ ನಿಮಗೆ ಬೇಡ. ಅಲ್ಲಿ ನವದಂಪತಿಗಳು ಮಧುಚಂದ್ರ ಅನುಭವಿಸಲು ಬಂದಿದ್ದಾರೆ. ಏನೋ ಬಡಪಾಯಿ 4 ಕಾಸು ಸಂಪಾದನೆ ಮಾಡಬೇಕಲ್ಲ. ಈ ವಿಚಾರವನ್ನು ಮಹಾಪ್ರಭುಗಳಿಗೆ ತಿಳಿಸಬಾರದಾಗಿ ವಿನಂತಿ. ತಮಗಾಗಿ ಮತ್ತೊಂದು ಕೊಠಡಿ ಸಿದ್ಧಪಡಿಸಿದ್ದೇನೆ. ಬನ್ನಿ, ಬನ್ನಿ. ಬಾರಮ್ಮ ಬರೆ ಸೋದರಿ, ಬಾರಮ್ಮ ಬರೆ ಸೋದರಿ. ಅಮ್ಮ, ನೀವು ವಿಶ್ರಾಂತಿ ತೆಗೆದುಕೊಳ್ಳಿ. ಮಧ್ಯಾಹ್ನದ ಭೋಜನಕ್ಕೆ ನಾನು ವ್ಯವಸ್ಥೆ ಮಾಡಿಸುತ್ತೇನೆ. ಮೊದಲು ಸ್ನಾನ ಮಾಡ್ಬೇಕು. ಮತ್ತಾರಾಗಮನವಾಯಿತು. ಇನ್ಯಾವ ಜೀವಿ ಬಂದಿರಬಹುದು? ಯಾರಿಗಯ್ಯ ಜೀವಿ ಅಂದೆ? ಪ್ರಭುಗಳು ಮನ್ನಿಸಬೇಕು. ನಾಟಕದ ಹುಚ್ಚಿಂದ ಹೋಗಿಲ್ಲ ನಿಂಗೆ? ಅದು ಹೋಗುವುದು ನನ್ನ ದೇಹ. ತಮ್ಮ ಮಾವನವರು ದೂರವಾಣಿ ಮುಖಾಂತರ ಮಾತನಾಡಿದಾಗಲೇ ತಿಳಿಯಿತು ಏನಾದರೂ ಸೆಟಪ್ ಇರಬೇಕೆಂದು. ಪ್ರಭು, ಸರಕು ಸಿದ್ಧವಾಗಿದೆ. ಏನಾಗಿದ್ಯಾ ನಿನಗೆ? ಏನೇನೋ ಮಾತಾಡ್ತಿದ್ಯಾ? ರಾತ್ರಿ ಹುಟ್ಟು ತಿಳಿದಿಲ್ವಾ? ಸುಮ್ಮನೆ ಬಾಯಿ ಮುಚ್ಕೊಂಡು ಬಾ. ಮಹದಾಜ್ಞೆ. ಪ್ರಭು 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 ಮಹಾಪ್ರಭು, ತಾವು ಆ ಕೊಠಡಿಗೆ ದಯಮಾಡಿಸಬೇಕು. ಯಾಕೋ ನಮ್ಗೆ ಏನಾಗಿದೆ? ಈ ಕೊಠಡಿಯಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಪ್ರಭು ಪ್ರಭು, ತಾವು ವಿಶ್ರಾಂತಿ ತೆಗೆದುಕೊಳ್ಳಿ. ಮಧ್ಯಾಹ್ನದ ಭೋಜನಕ್ಕೆ ಸಿದ್ಧಪಡಿಸುತ್ತೇನೆ. ಬಾತ್ರೂಮಿಂದ ಏನದು ಸದ್ದು? ಯಾರೊಳಗೆ? ಯಾರು? ಕಮಾನ್!
ನೀನಾ? ನನ್ನ ಬಂಗ್ಲೆಯಲ್ಲಿ ನಿಂತು ನೀವೇನಿಲ್ಲ ಎಂದು ನಾನೇ ಕೇಳ್ತಿದ್ಯಾ? ನೀನ್ ಯಾಕೆ ಇಲ್ಲಿಗೆ ಬಂದೆ? ಅವ್ರು ಕಳ್ಸಿದ್ರು. ಅವರು ಅಂದ್ರೆ ಯಾರು? ಶಿವರಾಮನ? ಅವ್ರು ಒಂಟಿಯಾಗಿ ನಿನ್ನ ಇಲ್ಲಿಗೆ ಯಾಕೆ ಕಳಿಸ್ತಾ ಅಂತ? ನನ್ನ ಹೆಂಡತಿ ಬರ್ತಿದ್ದಾಳೆ. ನಾನು ಇಲ್ಲಿರೋದು ಅವಳಿಗೆ ಗೊತ್ತಿಲ್ಲ. ಎಲ್ಲ ಕಂಟ್ರೋಲಿಗೆ ಬರ್ತಾ ಇತ್ತು. ಈಗ ನಿನ್ ಜೊತೆ ನೋಡಿದ್ರೆ ಮುಗ್ದೋಯ್ತು. ಈಗ ಏನ್ ಮಾಡೋದು ಸರ್? ನಾನು ಅಲ್ಲಿ ಬಚ್ಚಿಟ್ಕೊಂಡಿರ್ತೀನಿ. ಅವ್ರು ಬಂದು ಕೇಳಿದ್ರೆ ಬೇರೆ ರೂಮಲ್ಲಿ ಇದ್ದೀನಿ ಅಂತ ಹೇಳಿ. ವಿಧಿ ಎಂತಹ ದುರ್ಬರ ಪ್ರಸಂಗ. ನಮ್ಮ ಮಹಾಪ್ರಭುಗಳು ಸೆಟಪ್ ಮಾಡಿಕೊಂಡಿರುವಾಗಲೇ ಇವರು ಬಂದಿರಬೇಕೆ? ಇನ್ನು ನಮ್ಮ ಮಹಾಪ್ರಭುಗಳು ಏನೇ ನನ್ ಸೌತಿ, ಎಷ್ಟು ದೇಶದಿಂದ ಹೊಂಚ ಹಾಕೊಂಡಿದ್ಯಾ? ನನ್ ಗಂಡ ಅಂತ ಎಲ್ಲಿ ಅವರು ಎಲ್ಲಿ ಬಚ್ಚಿಟ್ಟಿದ್ಯಾ? ಅವ್ರು ಇಲ್ಲಿಲ್ಲ. ಬೇಕಾದ್ರೆ ಎಲ್ಲ ಕಡೆ ನೋಡ್ಕೊಳ್ಳಿ. ನೋಡ್ತೀನಿ. ಅವ್ರಿಲ್ಲಿಲ್ಲ. ಅಲ್ಲಿ ಅಲ್ಲಿ ಆಮೇಲೆ ನಿನ್ನ ನೋಡ್ಕೋತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಏನೋ ಆಗೋಗ್ಬಿಟ್ಟಿದೆ. ಎಲ್ಲೂ ಕಾಣ್ತಾ ಇಲ್ವಲ್ಲ? ಅಲ್ಲೇ ಇರ್ಬೇಕು. ನಿಮ್ಮನ್ನ ಏನಮ್ಮ ತಾಯಿ? ಏನಮ್ಮ ಬೇಕಾದ್ರೆ ನೋಡಿದ್ದು ಯಾಕಮ್ಮ ಹೇಳಿದೆ? ಅವಳೇನಾದ್ರೂ ಬಂದು ನೋಡಿದಿದ್ರೆ ಏನಾಗ್ತಿದ್ ಗೊತ್ತಾ? ಎಲ್ಲಮ್ಮ ಹೋಗ್ತಿದೀಯಾ? ಅಯ್ಯೋ ಶಿವ, ಅಯ್ಯೋ ಈಗ ನೀನ್ ಯಾಕಮ್ಮ ಕುಳಿತಿದೀಯಾ? ನಮ್ಮ ಯಜಮಾನಿ ಬರ್ತಾ ಇದ್ದಾರೆ. ಹೌದಾ? ನಮ್ಮಿಬ್ಬರು ಇಲ್ಲಿ ನೋಡಿದ್ರೆ ನನ್ನ ಕೊಂದೇ ಬಿಡ್ತಾರೆ. ನಾನು ಕೆಲಸ ಮಾಡ್ತೀನಿ. ನಾನು ಇಲ್ಲಿ ಬಚ್ಚಿಟ್ಕೊಳ್ತೀನಿ. ಅವ್ರು ಹೇಳೋದು ಕೇಳಿ ನಾ ಅಲ್ಲಿದ್ದೀನಿ ಅಂತ ಹೇಳಿ. ಅಷ್ಟೊಂದು ಇವ್ರು ಬಂದ್ಬಿಟ್ರೆ ಲಕ್ಷ್ಮಿ ಬುಲ್ಡಾಗು ಸೌಖ್ಯನಾ? ಎಸ್, ಜಾಲಿ, ವೆರಿ ಜಾಲಿ. ಏನ್ ಈ ಕಡೆ ಸೀಸನ್ಗ? ನನ್ನ ಮಕ್ಕಕ್ಕೆ ಸೀಸನ್ ಬೇರೆ ಕೇಳು. ನಾನು ಏನೇ ದ್ರೋಹ ಮಾಡಿದ್ದೆ ನಿನಗೆ? ನೀನೇ ತಾನೇ ಐಡಿಯಾ ಕೊಟ್ಟಿದ್ದು. ಏನು ನನ್ನ ಹೆಂಡತಿನ ಪ್ರಶ್ನೆ ನನ್ನ ಇಲ್ರಿ ಅಂತಾನ? ಅಮ್ಮ ಎಲ್ಲಿದ್ದೀರಾ ನೀವು? ಏನಯ್ಯ ಶಿವರಾಮ, ನೋಡಿದ್ಯಾ ನಿನ್ನ ಹೆಂಡತಿ ಮಾಡಿದ ಕೆಲಸ? ಹೆಂಡತಿನ ಕಟ್ಟಡ ಇಟ್ಕೊಳ್ಳೋ ಲಕ್ಷಣ ಇದು. ನನ್ನನ್ನು ಯಾಕೆ ದಬಾಯಿಸ? ನೀವು ನಿಮ್ ಗಂಡನ ಕಂಟ್ರೋಲ್ ಇಟ್ಕೋಬೇಕು. ಯಾರು ಸಿಗ್ತಾರೆ ಅಂತ ಅಲಿತಾ ಅಲಿತಾ ಕಡೆಗೆ ನನ್ನ ಹೆಂಡತಿ ಲಪ್ಟಾಸ್ಕೊಂಡ್ಬಿಡ. ನೀವು ಅಂತಿದ್ಯಾನೋ? ನಾನು ಅವಳ ಅಂತಿದ್ದೆ ಅಂತ ಸುಳ್ಳಿದ್ದೀನಿ. ನಾಲ್ಗೆ ಉದ್ದುದ್ದ ಬೆಳೆಸ್ಬೇಡ. ನಿನ್ನ ಹೆಂಡತಿ ಅಂದ್ರೆ ನನ್ನ ತಂಗಿ ಸಮಾನ ಕಡೆ. ಲಕ್ಷ್ಮಿ ತಂಗಿ ಬಾಳಮ್ಮ. ನೀನು ಮನೆ ಕೊಟ್ಟಿದಾಗ್ಲೇ ನಂಗೆ ಅನುಮಾನ ಇತ್ತು ನೀನೇನೋ ಲೆಕ್ಕಾಚಾರ ಹಾಕೊಂಡು ಬರ್ತಾ ಇದೀಯ ಅಂತ. ಮೊದಲೇ ಸರಿ ನಮ್ಮ ಮನೆಗೆ ಬಂದಾಗ ಏನಂದ್ರೆ ನನ್ನ ಹೆಂಡತಿ ಫೇರ್ ಆಗಿದೆ. ಅಲ್ಲಯ್ಯ, ಫೇರ್ ಆಗಿ ಇಲ್ಲದೆ ಇರೋರಿಗೆ ಮುಖದ ಮೇಲೆ ಫೇರ್ ಆಗಿಲ್ಲ ಅಂತ ಹೇಳೋಕ್ಕಾಗತ್ತಾ? ಚೆನ್ನಾಗಿರತ್ತಾ? ನಾನು ಹೇಳ್ತೀನಿ, ನಿನ್ ಹೆಂಡತಿ ಫೇರ್ ಆಗಿದ್ದಾರೆ. ಅಯ್ಯೋ ಶಿವ ಶಿವ, ಶಿವ 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 ಶಿವರಾಮ, ನೀನ್ ಯಾವಾಗಿಂದ ಇವಳಿಗೆ ಶಿವ ಆದ್ಯೋ? ಇಬ್ರು ಜೊತೆಯಾಗಿ ನಂದಿ ಬಂದಿದ್ದೀರಾ? ನಿಮ್ಮಿಬ್ರಿಗೆ ಏನು ಹಾಗೆಲ್ಲ ಮಾತಾಡ್ಬೇಡಿ. ಶಿವರಾಮ ನಾನು ಬ್ರದರ್ ಸಿಸ್ಟರ್ ತರ. ಓನಾ ನಡೆದಿದ್ದಿಷ್ಟೇ. ನಿನ್ನ ಗುಲಾಮಗಿರಿಯಿಂದ ತಪ್ಪಿಸ್ಕೊಂಡು ನಿನ್ನನ್ನೇ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ನಾನು ಯೋಚನೆ ಮಾಡಿದೆ. ಆವಾಗ ಪಾಪ ಈ ಶಿವರಾಮ ಐಡಿಯಾ ಕೊಡ್ತಾನೆ ಹೋದ. ನಾನು ಪಜಿತಿಲ್ ಸಿಕ್ಕಾಕೋತಾ ಹೋದೆ. ತಪ್ಪು ನಂದೆ. ನಿಮ್ ಹಾಗೆ ನನ್ ಗಂಡನ ಡಮ್ಮಿ ಮಾಡ್ಬೇಕು ಅಂತ ನಿಮ್ ಹೆಂಡತಿ ಹೇಳ್ಕೊಟ್ ಟೆಕ್ನಿಕ್ ಎಲ್ಲ ಫಾಲೋ ಮಾಡ್ದೆ. ನನ್ ಬದಿಗೆ ನಾನೇ ಹೊಡ್ಕೋಬೇಕು. ನನ್ನ ಮನೆ ಗ್ರಿಪ್ ಲೂಸ್ ಆಗೋದಕ್ಕೆ ಇದ ಕಾರಣ.
ನಿಮ್ಮ ಗಂಡನ ಧೈರ್ಯಶಾಲಿಯಾಗಿ ಮಾಡ್ಬೇಕು ಅಂತ ನಾನ್ ಪ್ರಯತ್ನ ಪಡ್ತಾ ಇದ್ರ ನನ್ನ ಹೆಂಡತಿ ಲಕ್ಷ್ಮಿನ ನಿಮಗೆ ರಾಕ್ಷಸಿಯಾಗಿ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ರಾ? ತಪ್ಪು ನಂದೇ ರೀ. ಅಮ್ಮ ಭುವನೇಶ್ವರಿ ತಾಯಿ. ನಾನ್ ಬದಲಾಗಿರ್ಬೋದು ಅಂತ ನೀವು ತಿಳ್ಕೊಂಡಿರ್ಬೋದು, ಆದ್ರೆ ನನ್ ಗಂಡ ನನ್ ಮುಖಕ್ಕಾಗಿ ಎರಚುವಾಗ ಸಿಗೋ ಸಂತೋಷ, ನನ್ನ ಕೈ ಎತ್ತಿ ಹೊಡೆಯುವಾಗ ಅವ್ರ ತೋಟಕ್ಕೇಲಿ ಮೈ ಮರ್ತಾಗ ಸಿಗೋ ಆನಂದ, ಇವೆಲ್ಲ ನಾನು ಇವನ್ನ ಇರ್ತದಲ್ಲಿ ಇಟ್ಕೊಂಡ್ರೆ ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ಗಂಡನ್ಗೆ ತಗ್ಗಿ ಬಗ್ಗಿ ನಡೆಯೋ ಹೆಂಡತಿನೇ ಸಿಗ್ಲಿ ಅಂತ ನಾನು ಆಸೆ ಪಡ್ತೀನಿ. ನನ್ನ ಕ್ಷಮಿಸ್ಬಿಡ್ರಿ. ನನಗೆ ಗೊತ್ತು ಲಕ್ಷ್ಮಿ, ನೀವು ಒಳ್ಳೆ ಅಂತ. ಏನ್ ಮಾಡೋದು, ಎಲ್ಲ ನನ್ನ ಬ್ಯಾಟ್. ನೀವು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂದ್ರೆ, ಯಾವುದೇ ಹೆಣ್ಣಾಗ್ಲಿ ಗಂಡನ್ಗೆ ತಗ್ಗಿ ಬಗ್ಗೆ ನಡೆದ್ರೇನೆ ಸುಖ ಸಂತೋಷ ಸಿಗುತ್ತೆ ಅಂತ ನಾನು ಈಗ ಅರ್ಥ ಮಾಡ್ಕೊಂಡೆ. ಓನಾ, ನೀನ್ ಅರ್ಥ ಮಾಡ್ಕೊಂಡಿದ್ದು ತಪ್ಪು. ಗಂಡ ಹೆಂಡತಿ ಯಾರು ಒಬ್ರಿಗೊಬ್ರು ಗುಲಾಮರಲ್ಲ, ಅಡಿಯಾಳರಲ್ಲ. ಹೆಂಡತಿನ ಅರ್ಥ ಮಾಡ್ಕೊಂಡು ಗಂಡ, ಗಂಡನ ಅರ್ಥ ಮಾಡ್ಕೊಂಡು ಹೆಂಡತಿ, ಇಬ್ರು ಹೊಂದ್ಕೊಂಡು ಹೋದ್ರೇನೆ ಅದು ನಿಜವಾಗ್ಲೂ ಸುಖಿ ಸಂಸಾರ ಆಗೋದು. ಅದೆಲ್ಲ ಸರಿ ಸರ್, ಆದ್ರೆ ನಿಮ್ ಲೆಟರ್ ಪ್ಯಾಡ್ ಅಲ್ಲಿ ಈ ರೀತಿ ಪಜಿತಿ ಆಗ್ಬೇಕು ಅಂತ ಯಾಕೆ ಬರ್ತಿಟ್ಟಿದ್ರಿ? ನನ್ನ ಲೆಟರ್ ಪೆನ್ ಅಲ್ಲ, ನಾನ್ ಬರ್ದಿದ್ದಲ್ಲಪ್ಪ. ಮತ್ ಯಾಕೆ ನನ್ನ ನಿಲ್ಸಿ ಬಂದ್ರಿ? ಅವತ್ತು ನಾನ್ ನಿನ್ ಮನೆಗ್ ಬಂದಾಗ ಆ ಗೃಹಿಣಿ ಪುಸ್ತಕದಲ್ಲಿ ನೆತ್ತಿ ಮೇಲೆ ಹೊಡೆಯುವಂತ ಟೆಕ್ನಿಕ್ ಅಂತ ಬರ್ದಿದ್ದು ನೀನೇ ತಾನೇ? ನಾನೇ ಸರಿ ಇದನ್ನೆಲ್ಲ ಬರೆಯಕ್ ಹೋಗ್ಲಿ? ಗೃಹಿಣಿ ಪುಸ್ತಕ ಏನ್ ಸರ್ ಇದೆಲ್ಲ? ಅದನ್ನ ನಾನೇ ಬರ್ದಿದ್ದು. ನೀನಾ? ಶಿವರಾಮನ ಹೆಂಡತಿ ಕೈ ಕೊಟ್ಟು ಅಂತ ರಂಗನ ಹತ್ರ ಕೊಟ್ಟು ಕಳ್ಸಿದ್ರೆ ಪುಸ್ತಕದೊಳಗಡೆ ಇಟ್ಬಿಟ್ಟು ನಮ್ಮೆಲ್ರಿಗೂ ಕನ್ಫ್ಯೂಷನ್ ತಂದ್ಬಿಟ್ಟ ರಾಸ್ಕಲ್. ಅಂದ್ರೆ ಈ ಲೆಟರ್ ಹೇಗ್ ಬಂತು ಅನ್ನೋದು ಸಾಲ್ವ್ ಆಯ್ತು. ಆದ್ರೆ ನಮ್ಮ ಆಫೀಸ್ ಬ್ಯಾಡ್ ಅನ್ನ ಯಾರು ಮಿಸ್ಯೂಸ್ ಮಾಡ್ತಿದ್ದಾರೆ ಹಾಗಾದ್ರೆ? ಸರ್, ಎಕ್ಸ್ಕ್ಯೂಸ್ ಮೀ ಸರ್, ಆ ಲೆಟರ್ನ ನಾನೇ ಬರ್ದು ನಿಮ್ ಟೇಬಲ್ ಮೇಲೆ ಇಟ್ಟಿದ್ದು. ನೀ ನೋಡ್ಲಿ ಅಂತ. ಆದ್ರಿಂದ ಇಷ್ಟು ತರಲೆ ಆಗುತ್ತೆ ನನಗೆ ಗೊತ್ತಿರ್ಲಿಲ್ಲ, ಕ್ಷಮಿಸ್ಬಿಡಿ ಸರ್. ನಾವಿಬ್ರು ಯಾರಿಗೂ ಗೊತ್ತಿಲ್ಲದೆ ನಂದಿಗೆ ಹೋಗಿ ಮದುವೆ ಮಾಡ್ಕೊಳ್ಳೋ. ಹೌದು ಸರ್, ಮದುವೆ ಮಾಡ್ಕೊಳ್ಳೋ. ನಿಮ್ಗೆ ಹೇಳಿದ್ರೆ ಮದುವೆ ಮಾಡ್ಕೊಂಡ್ಬಿಟ್ಟು ಆಶೀರ್ವಾದ ಮಾಡಿ ಸರ್. ಆಶೀರ್ವಾದ ನಾನ್ ಮಾಡ್ತೀನಿ. ಒಟ್ಟಿನಲ್ಲಿ ಎಲ್ಲ ಒಳ್ಳೆ ರೀತಿಯ ಮುಗೀತಲ್ಲ. ನೀವು ನಿಮ್ ಜೋಡಿ ಜೊತೆ 4 ದಿವಸ ಜಾಲಿಯಾಗಿದ್ದು ಹನಿಮೂನ್ ಮಾಡ್ಕೊಂಡು ಗಂಡು ಎಂದರೆ ಮನೆಯೊಳಗು ಗಂಡೆ ಹೊರಗು ಗಂಡೆ, ಪತ್ನಿಯರು ಪತಿಯನ್ನು ಹಿಲಿ ಮಾಡಿದರೆ ಅವರಿಗೆಲ್ಲಿದೆ ಗೌರವ. ಮೀಸ ಇರುವ ಗಂಡಸರು ಪತ್ನಿಯನ್ನು ಇಲಿ ಮಾಡಿದರೆ ಅವರಿಗೆಲ್ಲಿದೆ ಗೌರವ. ಯಾರು ಯಾರಿಗೆ ದಾಸರಲ್ಲ, ಪತಿ ಪತ್ನಿಯರು ಒಂದಾದರೆ ಅದೊಂದೇ ಸುಖ ಸಂಸಾರಕ್ಕೆ ಸೂತ್ರ.